ಓಂ ಶಾಂತಿ. ಬಾಬಾರವರ ಜ್ಞಾನದ ಗಂಗೆಯಲ್ಲಿ ಮೀಯಲು ಸಿದ್ಧರಿದ್ದೀರಾ? ಶಿವವಾಣಿ ಚಾನೆಲ್ನ ಇಂದಿನ ಈ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬಾಬಾರವರು ನಮಗಾಗಿ ನೀಡುವ ಪ್ರತಿದಿನದ ಮುರಳಿ ಕೇವಲ ಮಾತುಗಳಲ್ಲ, ಅವು ನಮ್ಮ ಜೀವನದ ದಾರಿದೀಪ. ಇಂದಿನ ದಿನನಿತ್ಯದ ಮುರಳಿ ಮಂಥನದ ಮೂಲಕ ನಾವು ಸ್ವಯಂ ಪರಿವರ್ತನೆಯ ಹಾದಿಯಲ್ಲಿ ಒಂದು ಹೆಜ್ಜೆ ಮುಂದೆ ಸಾಗೋಣ. ಬನ್ನಿ, ಇಂದಿನ ಮಧುರ ಮಹಾವಾಕ್ಯಗಳನ್ನು ಆಲಿಸೋಣ. ಕಣ್ಮುಂದೆ ಒಂದು ದೃಶ್ಯವನ್ನ ತಂದುಕೊಡಿ. ವೇಗವಾಗಿ ಹೋಗ್ತಿರೋ ಒಂದು ರೈಲಲ್ಲಿ ಒಬ್ಬ ವ್ಯಕ್ತಿ ಕೂತಿದ್ದಾನೆ. ಆದ್ರೆ ಆತ ತನ್ನ ತಲೆ ಮೇಲಿದ್ದ ಭಾರವಾದ ಮೂಟೆನ ಇನ್ನೂ ಕೆಳಗಿಟ್ಟಿಲ್ಲ. ಸಹ ಪ್ರಯಾಣಿಕರೆಲ್ಲ ಆತನ ನೋಡಿ ಆಶ್ಚರ್ಯಪಡ್ತಿದ್ದಾರೆ. ರೈಲು ಹೇಗೋ ಎಲ್ಲರ ಭಾರನ ಹೊರುತ್ತೆ, ಮೂಟೆನ ಕೆಳಗಿಟ್ರೂ ಅದು ಅದೇ ರೈಲ್ನಲ್ಲಿ ಆತನ ಜೊತೆಗೆ ಪ್ರಯಾಣಿಸುತ್ತೆ ಅನ್ನೋ ಸಾಮಾನ್ಯ ಅರಿವು ಕೂಡ ಆತನಿಗಿಲ್ಲ. ಖಂಡಿತ. ಆ ಅಜ್ಞಾನದಿಂದ ಆತ ತನ್ನ ತಲೆ ಮೇಲೆ ವೃಥಾ ಭಾರ ಹೊತ್ಕೊಂಡು ಬೆವರಿಳಿಸ್ತಿದ್ದಾನೆ. ಓಂ ಶಾಂತಿ. ಈ ದೃಷ್ಟಾಂತ ಎಷ್ಟು ನಿಖರವಾಗಿದೆ ಅಂದ್ರೆ, ಆ ರೈಲಲ್ಲಿ ಕೂತಿರೋ ಪ್ರಯಾಣಿಕ ಬೇರೆ ಯಾರೂ ಅಲ್ಲ, ನಾವೇ ಆಗಿದ್ದೀವಿ ಅಲ್ವಾ? ಹೌದು, ನಾವೇ. ಲೌಕಿಕ ಜೀವನದಲ್ಲಿ ನಾವು ಏನಪ್ಪಾ ಅಂದ್ರೆ, ಈ ದೇಹಾಭಿಮಾನದ ಅಂದ್ರೆ ಈ ದೇಹವೇ ನಾನು ಅನ್ನೋ ಅಹಂಕಾರದ ಅತ್ಯಂತ ಭಾರವಾದ ಮೂಟೆನ ಹೊತ್ಕೊಂಡು ದಿನವಿಡೀ ಆಯಾಸಗೊಳ್ತಿದ್ದೇವೆ. ನಿಜ. ಸಂಬಂಧಗಳ ಭಾರ ಇರ್ಬೋದು, ಆತಂಕ, ಭಯ, ಎಕ್ಸಾಕ್ಟ್ಲಿ, ಎಲ್ಲವನ್ನೂ ನಾವೇ ಹೊತ್ತಿದೀವಿ ಅಂತ ಅನ್ಕೊಂಡಿದೀವಿ. ಹೌದು. ಮತ್ತು ಶಿವಬಾಬಾ ಬಂದು ನಮ್ಮ ತಲೆ ಮೇಲಿರೋ ಆ ದೇಹಾಭಿಮಾನದ ಭಾರನ ಕೆಳಗಿಳಿಸೋಕೆ ಹೇಳ್ತಿದ್ದಾರೆ. ನಾವು ಕೇವಲ ಒಂದು ಚೈತನ್ಯ ಶಕ್ತಿ, ಈ ನಾಟಕದಲ್ಲಿ ಪರಮಾತ್ಮ ನಮ್ಮೆಲ್ಲರ ಜವಾಬ್ದಾರಿಯನ್ನ ಹೊತ್ತಿದ್ದಾನೆ ಅನ್ನೋ ಅರಿವನ್ನ ಮೂಡಿಸ್ತಿದ್ದಾರೆ. ಖಂಡಿತ. ಆ ಆತ್ಮಿಕ ಸ್ಥಿತಿಯಲ್ಲಿ ನೆಲೆ ನಿಂತಾಗ ಮಾತ್ರ ನಾವು ಹಗುರಾಗೋಕೆ ಸಾಧ್ಯ. ನೋಡಿ, ಇದೇ ಆತ್ಮಿಕ ಹಗುರತನದ ಕಡೆಗೆ ನಮ್ಮನ್ನ ಕೊಂಡೊಯ್ಯುವ ಶಿವಬಾಬಾ ಅವರ ಇಂದಿನ ಮಾತುಗಳು ಅತ್ಯಂತ ಮಧುರವಾಗಿದೆ. ಹೌದು, ಮಧುರ ಮಕ್ಕಳೇ, ನೀವಿಲ್ಲಿ ಸ್ವ ಅನುಭೂತಿ ಮಾಡಲು ಬಂದಿದ್ದೀರಿ. ನೀವು ತಮ್ಮನ್ನು ಆತ್ಮನೆಂದು ತಿಳಿದು ಪರಮಾತ್ಮ ತಂದೆಯಿಂದ ಕೇಳಿರಿ, ಆತ್ಮಾಭಿಮಾನಿಯಾಗಿರುವ ಅಭ್ಯಾಸ ಮಾಡಿ. ಇಲ್ಲಿ ನಾವು ಕೇವಲ ಬೌದ್ಧಿಕ ಜ್ಞಾನಕ್ಕೂ ಮತ್ತು ಆ ಸ್ವ ಅನುಭೂತಿಗೂ ಇರೋ ದೊಡ್ಡ ವ್ಯತ್ಯಾಸನ ಗಮನಿಸಬೇಕು. ಅಂದ್ರೆ ಕೇವಲ ಓದಿ ತಿಳ್ಕೊಳ್ಳೋದಲ್ಲ. ಹೌದು, ಆತ್ಮಾನುಭೂತಿ ಅನ್ನೋದು ಕೇವಲ ಓದಿ ತಿಳ್ಕೊಳ್ಳೋದಲ್ಲ, ಬದಲಾಗಿ ಪ್ರತಿಕ್ಷಣ ತಾನು ಆತ್ಮ ಅಂತ ಅನುಭವ ಮಾಡೋದು. ಖಂಡಿತ. ಇದೇ ಸ್ವ ಅನುಭೂತಿಯ ಬಗ್ಗೆ ಬಾಬಾ ಒಂದು ಗಹನವಾದ ವಿಚಾರನ ಸ್ಪಷ್ಟಪಡಿಸ್ತಾರೆ. ಇದನ್ನ ಮುರಳಿಯ ಆರಂಭದಲ್ಲಿರೋ ಪ್ರಶ್ನೆ ಮತ್ತು ಉತ್ತರದಲ್ಲಿ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ಓದಿ. ಪ್ರಶ್ನೆ ಆತ್ಮದ ಸಾಕ್ಷಾತ್ಕಾರದ ಬಗ್ಗೆ. ಉತ್ತರ: ನಾವು ಆತ್ಮದ ಸಾಕ್ಷಾತ್ಕಾರ ಮಾಡಿದ್ದೇವೆ. ಆತ್ಮ ಜ್ಯೋತಿರ್ಬಿಂದುವಾಗಿದೆ, ಅದ್ರಲ್ಲಿಯೇ ಸಂಸ್ಕಾರಗಳಿವೆ. ಓಹೋ, ಇದು ಲೌಕಿಕ ಪ್ರಪಂಚದ ದೃಷ್ಟಿಕೋನಕ್ಕಿಂತ ಸಂಪೂರ್ಣ ಭಿನ್ನವಾಗಿದೆ ಅಲ್ವಾ? ಹೌದು. ಸಾಮಾನ್ಯವಾಗಿ ಭಕ್ತಿ ಮಾರ್ಗದಲ್ಲಿ ಯಾರಿಗಾದ್ರೂ ಆತ್ಮದ ಸಾಕ್ಷಾತ್ಕಾರ ಆಗಿದ್ಯಾ ಅಂತ ಕೇಳಿದ್ರೆ ಅವರ ನಿರೀಕ್ಷೆ ಏನಿರುತ್ತೆ? ಯಾವುದೋ ಕಣ್ಣು ಕೋರೈಸುವ ಬೆಳಕು ಅಥವಾ ಆಕಾಶದಲ್ಲಿ ಮೂಡೋ ಚಮತ್ಕಾರ ಅಂತ ಅನ್ಕೊಂಡಿರ್ತಾರೆ. ಖಂಡಿತ. ಭೌತಿಕ ಕಣ್ಣುಗಳಿಂದ ನೋಡೋ ದೃಶ್ಯನ ಸಾಕ್ಷಾತ್ಕಾರ ಅಂತ ಭಕ್ತಿ ಮಾರ್ಗದಲ್ಲಿ ಭಾವಿಸ್ತಾರೆ. ಆದರೆ ಬಾಬಾ ಇಲ್ಲಿ ಸಂಪೂರ್ಣವಾಗಿ ಬೇರೆದೇ ಆದ ಆಯಾಮವನ್ನ ತೆರೆದಿಡ್ತಾರೆ. ನಿಜವಾದ ಸಾಕ್ಷಾತ್ಕಾರ ಅಂದ್ರೆ, ನಾವೆಲ್ಲರೂ ಮಾಡಿರೋ ಸಾಕ್ಷಾತ್ಕಾರ ಅಂದ್ರೆ, ನಾನು ಒಂದು ಜ್ಯೋತಿರ್ಬಿಂದುವಾಗಿದ್ದೀನಿ ಮತ್ತು ನನ್ನ ಒಳ್ಳೆಯ ಹಾಗೂ ಕೆಟ್ಟ ಸಂಸ್ಕಾರಗಳೆಲ್ಲವೂ ಈ ಸೂಕ್ಷ್ಮ ಬಿಂದುವಿನಲ್ಲಿಯೇ ಅಡಗಿದೆ ಅನ್ನೋ ಸ್ಪಷ್ಟವಾದ ತಿಳುವಳಿಕೆ. ಅಂದ್ರೆ ಎಲ್ಲಿಯವರೆಗೆ ಈ ಆಳವಾದ ಅರಿವು ಇರ್ಲಿಲ್ಲವೋ ಅಲ್ಲಿಯವರೆಗೂ ನಾವು ಕೇವಲ ದೇಹಾಭಿಮಾನಿಗಳಾಗಿದ್ವಿ. ನಿಜ. ಆದರೆ ಈಗ ನಮಗೆ ಪರಮಾತ್ಮನ ಮೂಲಕ ಪರಮಾತ್ಮ ಅನುಭೂತಿ ಮತ್ತು ಆತ್ಮಾನುಭೂತಿ ಎರಡೂ ಆಗಿದೆ. ಇದು ಎಂಥ ಅದ್ಭುತವಾದ ಆಂತರಿಕ ಸಾಕ್ಷಾತ್ಕಾರ! ಖಂಡಿತವಾಗಿಯೂ. ಆದ್ರೆ ಒಂದು ನಿಮಿಷ, ಇಲ್ಲೊಂದು ಪ್ರಶ್ನೆ ಕಾಡುತ್ತೆ. ಆತ್ಮ ನಿರಾಕಾರ ಜ್ಯೋತಿರ್ಬಿಂದು ಅಂತ ಒಪ್ಕೊಳ್ಳೋಣ. ಹಾಗಾದ್ರೆ ಅದು ಈ ಭೌತಿಕ ಜಗತ್ತಿನಲ್ಲಿ ಕಾರ್ಯ ಮಾಡೋದು ಹೇಗೆ? ನೋಡಿ, ಇಲ್ಲಿಯೇ ಕರ್ಮೇಂದ್ರಿಯಗಳ ಪಾತ್ರ ಬರೋದು. ಶರೀರವಿಲ್ಲದೆ ಆತ್ಮ ಮಾತಾಡೋಕೆ ಸಾಧ್ಯವಿಲ್ಲ, ಏನನ್ನೂ ಮಾಡೋಕೆ ಸಾಧ್ಯವಿಲ್ಲ. ಶರೀರ ಅನ್ನೋದು ಕೇವಲ ಒಂದು ವಾಹನ ಅಥವಾ ಒಂದು ಸಾಧನ ಇದ್ದ ಹಾಗೆ. ಆತ್ಮ ಶರೀರದಿಂದ ಹೊರಟು ಹೋದ್ರೆ ಆ ಶರೀರವಾಗ್ಲಿ ಅಥವಾ ಕೇವಲ ಆತ್ಮವಾಗ್ಲಿ ಮಾತಾಡೋಕ್ಕಾಗಲ್ಲ. ವಾರ್ತಾಲಾಪ ಮಾಡೋದು, ಅನುಭವಿಸೋದು ಎಲ್ಲವೂ ಆತ್ಮನೇ. ಆದ್ರೆ ಅದಕ್ಕೆ ಈ ಕರ್ಮೇಂದ್ರಿಯಗಳ ಆಧಾರ ಬೇಕೇ ಬೇಕು. ಓಹೋ, ಇದನ್ನೇ ಆತ್ಮಾಭಿಮಾನಿ ಸ್ಥಿತಿ ಅನ್ನೋದು. ಹೌದು. ಈ ಆತ್ಮಾಭಿಮಾನಿ ಸ್ಥಿತಿಯ ಬಗ್ಗೆ ಮಾತಾಡುವಾಗ ಬಾಬಾ ಒಂದು ಕಡೆ ವೈರಾಗ್ಯದ ಬಗ್ಗೆ ಪ್ರಸ್ತಾಪಿಸ್ತಾರೆ. ಅಂದ್ರೆ
ನಾವು ಸಾಧು ಸಂತರಿಗಾಗಿ ಈ ಶರೀರವನ್ನ ಬಿಡೋದಿಲ್ಲ, ನಮಗೆ ನಮ್ಮ ಪರಮಪಿತ ಶಿವಬಾಬಾ ಅವರ ಜೊತೆ ಮನೆಗೆ ಹೋಗ್ಬೇಕಾಗಿದೆ, ಹಾಗಾಗಿ ಹಳೆಯ ಪ್ರಪಂಚದಿಂದ ವೈರಾಗ್ಯ ಬರಬೇಕು ಅಂತಾರೆ. ಖಂಡಿತ. ಆದ್ರೆ ನಾವು ಲೌಕಿಕದಲ್ಲಿ ವೈರಾಗ್ಯ ಅಂದ್ರೆ ಸಂಸಾರನ ಬಿಟ್ಟು ನಿರಾಸಕ್ತಿಯಿಂದ ಕಾಡಿಗೆ ಓಡಿ ಹೋಗೋದು ಅಂತಲ್ವಾ ಅನ್ಕೊಂಡಿರೋದು. ಬಹಳ ಸೂಕ್ತವಾದ ಪ್ರಶ್ನೆ ಇದು. ಲೌಕಿಕ ವೈರಾಗ್ಯಕ್ಕೂ ಮತ್ತು ಈ ಜ್ಞಾನದ ವೈರಾಗ್ಯಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಲೌಕಿಕದಲ್ಲಿ ದುಃಖ, ನಷ್ಟ ಅಥವಾ ಹತಾಶೆಯಿಂದ ಬೇಸತ್ತು ಜಗತ್ತನ್ನ ಬಿಡೋಕ್ ನೋಡ್ತಾರೆ. ಅದು ಹತಾಶೆಯ ವೈರಾಗ್ಯ. ಆದ್ರೆ ಇಲ್ಲಿ ನಮ್ಮ ತಂದೆ ನಮ್ಮನ್ನು ನಿಜವಾದ ಮನೆಗೆ ಕರೆದುಕೊಂಡು ಹೋಗೋಕೆ ಬಂದಿದ್ದಾರೆ ಅನ್ನೋ ಅಪಾರವಾದ ಖುಷಿಯಿಂದ ಹಳೇದನ್ನ ಬಿಡ್ತೀವಿ. ಅಬ್ಬಾ, ಇದು ತಿಳುವಳಿಕೆಯ ವೈರಾಗ್ಯ ಅಲ್ವಾ? ಹೌದು. ಹೊಸ ಮನೆಗೆ ಪ್ರವೇಶಿಸುವಾಗ ಹಳೇ ಮನೆಯ ಬಗ್ಗೆ ಸಹಜವಾಗಿಯೇ ನಿರಾಸಕ್ತಿ ಮೂಡುತ್ತೆ ತಾನೆ. ಅದೇ ರೀತಿಯ ವೈರಾಗ್ಯ ಇದು. ನಿಜ. ಮತ್ತು ಇಡೀ ಪ್ರಪಂಚವೇ ತಮೋಪ್ರಧಾನವಾಗಿದೆ, ಪತಿತವಾಗಿದೆ. ಈ ಪತಿತ ಪ್ರಪಂಚದಿಂದ ಪಾವನ ಪ್ರಪಂಚಕ್ಕೆ ಕರೆದುಕೊಂಡು ಹೋಗೋಕೆ ಶಿವಬಾಬಾ ಬಂದಿದ್ದಾರೆ ಅನ್ನೋ ಅರಿವು ಈ ವೈರಾಗ್ಯಕ್ಕೆ ಮೂಲ ಕಾರಣ ಅಂತ ಹೇಳ್ಬೋದು. ಖಂಡಿತ. ಆದ್ರೆ ನೋಡಿ, ಈ ವಿಷಯದಲ್ಲಿ ಬಾಬಾ ಬಹಳ ಎಚ್ಚರಿಕೆಯ ಹೆಜ್ಜೆ ನೀಡೋಕೆ ಹೇಳ್ತಾರೆ. ಯಾವ ರೀತಿ? ಇಡೀ ಪ್ರಪಂಚನೇ ತಮೋಪ್ರಧಾನ ಮತ್ತು ವಿಕಾರಿಯಾಗಿದೆ ಅನ್ನೋದು ನಮಗೆ ಸತ್ಯ ಅಂತ ತಿಳಿದಿದೆ. ಆದರೆ ಲೌಕಿಕದಲ್ಲಿರೋ ಯಾರಿಗಾದರೂ ನೇರವಾಗಿ ಮುಖದ್ಮೇಲೆ ನೀವು ವಿಕಾರಿಗಳು, ನೀವು ಪತಿತರು ಅಂತ ಹೇಳ್ಬಿಟ್ರೆ ಏನಾಗತ್ತೆ? ಅವರು ಖಂಡಿತವಾಗಿಯೂ ಕೋಪಗೊಳ್ತಾರೆ. ಯಾರು ತಾನೇ ತಮ್ಮನ್ನ ಕೆಟ್ಟೋರು ಅಂತ ಒಪ್ಕೊಳ್ಳಕ್ಕೆ ಸಿದ್ಧರಿರ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮನುಷ್ಯರಿಗೆ ಬಹಳ ಯುಕ್ತಿಯಿಂದ, ಅತ್ಯಂತ ಜಾಣ್ಮೆ ಮತ್ತು ತಿಳುವಳಿಕೆಯಿಂದ ಮಾತಾಡಬೇಕು ಅಂತ. ಯಾರಾದರೂ ವಾದ ವಿವಾದ ಮಾಡೋಕೆ ಬಂದ್ರೆ ಅಹಂಕಾರದಿಂದ ಅವರ ಜೊತೆ ಗುದ್ದಾಡೋ ಬದಲು, ನಾವಿನ್ನು ಕಲಿತಿದ್ದೇವೆ, ನಾವಿನ್ನು ಕಚ್ಚಾ ಆಗಿದ್ದೇವೆ, ನಮ್ಮ ಹಿರಿಯರು ಬಂದು ನಿಮ್ಗೆ ಉತ್ತರ ನೀಡುವರು ಅಂತ ನಮ್ರತೆಯಿಂದ ಹೇಳಿಬಿಡಬೇಕು. ಎಂತಹ ಅದ್ಭುತವಾದ ಮಾರ್ಗದರ್ಶನ! ಅಂದ್ರೆ ಜ್ಞಾನ ಅನ್ನೋದು ಅಹಂಕಾರನ ಬೆಳೆಸಬಾರ್ದು, ಬದಲಾಗಿ ವಿನಯನ ತರಬೇಕು. ಭಗವಂತನ ಪರಿಚಯವನ್ನ ನೀಡುವಾಗ ಈ ವಿನಯ ಬಹಳ ಮುಖ್ಯ ಅಲ್ವಾ? ಖಂಡಿತ. ಯಾಕಂದ್ರೆ ಆತ್ಮದಲ್ಲಿಯೇ 84 ಜನ್ಮಗಳ ಪಾತ್ರ ಅಡಗಿದೆ ಅನ್ನೋ ರಹಸ್ಯನ ನಾವು ಅರ್ಥ ಮಾಡ್ಕೊಳ್ಬೇಕು. ಭಕ್ತಿ ಮಾರ್ಗದಲ್ಲಿ ಆತ್ಮದ ಸಾಕ್ಷಾತ್ಕಾರಕ್ಕಾಗಿ ನವದಾ ಭಕ್ತಿ ಮಾಡ್ತಾರೆ, ಆದ್ರೆ ಅವರಿಗೆ ಆತ್ಮ ನಿರಾಕಾರ ಅನ್ನೋದು ಬಿಟ್ರೆ ಬೇರೇನೂ ತಿಳಿದಿಲ್ಲ. ಹೌದು. ಮತ್ತು ಭಗವಂತನ ನೈಜ ಸ್ವರೂಪದ ಬಗ್ಗೆ ಬಾಬಾ ಒಂದು ಸ್ಪಷ್ಟವಾದ ಚಿತ್ರಣನ ನೀಡ್ತಾರೆ. ಪತಿತರು ಎಂದಿಗೂ ಭಗವಂತನಾಗಲು ಸಾಧ್ಯವಿಲ್ಲ, ದೇಹಧಾರಿಗಳಿಗೆ ಭಗವಂತ ಅಂತ ಹೇಳೋಕ್ಕಾಗೋದಿಲ್ಲ ಅಂತಾರೆ. ಇದು ಬಹಳ ಗಹನವಾದ ವಿಚಾರ. ಲೌಕಿಕ ಪ್ರಪಂಚದಲ್ಲಿ ಈ ಅಹಂ ಬ್ರಹ್ಮಾಸ್ಮಿ ಅಥವಾ ಆತ್ಮನೇ ಪರಮಾತ್ಮ ಅನ್ನೋ ಕಲ್ಪನೆ ಬಹಳ ಆಳವಾಗಿ ಬೇರೂರಿದೆ ಅಲ್ವಾ? ಹೌದು. ಎಲ್ಲರೂ ಭಗವಂತನ ಅಂಶಗಳೇ, ನಾವೆಲ್ಲರೂ ದೇವರೇ ಅಂತ ಹೇಳೋರು ಬಹಳ ಜನ ಇದ್ದಾರೆ. ಆದ್ರೆ ಈ ತಪ್ಪು ಕಲ್ಪನೆನ ಬಾಬಾ ತರ್ಕಬದ್ಧವಾಗಿ ಒಡಿತಾರೆ. ನಾವೇ ಪರಮಾತ್ಮ ಆಗಿದ್ರೆ ನಾವು ಪತಿತರಾಗಿದ್ ಹೇಗೆ? ಒಂದು ನಿಮಿಷ. ಆತ್ಮನೇ ಪರಮಾತ್ಮ ಆಗಿದ್ರೆ ನಮ್ಮನ್ನ ಪತಿತರಿಂದ ಪಾವನರನ್ನಾಗಿ ಯಾರು ಮಾಡ್ತಾರೆ? ಎಕ್ಸಾಕ್ಟ್ಲಿ. ಇದೇ ಪ್ರಶ್ನೆನ ನಾವು ನಮ್ಗೆ ನಾವೇ ಕೇಳ್ಕೋಬೇಕು. ಪರಮಾತ್ಮನೂ ಸರ್ವಶಕ್ತಿವಂತ, ಸದಾ ಪಾವನ. ನಮ್ಮನ್ನ ಪಾವನ ಮಾಡೋಕೆ ಬೇರೊಬ್ರು ಯಾಕೆ ಬರ್ಬೇಕು? ನಾವು ದೇವರಾಗಿದ್ರೆ ತ್ರಿಕಾಲದರ್ಶಿಯನ್ನಾಗಿ ನಮ್ಮನ್ನ ನಾವು ಮಾಡ್ಕೊಳ್ಳೋಕ್ ಸಾಧ್ಯವೇ ಇಲ್ಲ. ನಿರಾಕಾರ ಶಿವನೇ ಆ ಪತಿತ ಪಾವನ ಭಗವಂತ. ಅಂದ್ರೆ ಯಾರು ತಮ್ಮ ನಿಜವಾದ ತಂದೆಯನ್ನೇ ಅರಿತುಕೊಂಡಿಲ್ವೋ ಅವರೇ ನಿಜವಾದ ನಾಸ್ತಿಕರು ಅಂತ ಬಾಬಾ ಹೇಳೋದು ಇದೇ ಅರ್ಥದಲ್ಲಿ. ಖಂಡಿತ. ಲೌಕಿಕದಲ್ಲಿ ಪೂಜೆ ಪುನಸ್ಕಾರ ಮಾಡದವರನ್ನ ನಾಸ್ತಿಕರು ಅಂತಾರೆ, ಆದ್ರೆ ಅಧ್ಯಾತ್ಮದಲ್ಲಿ ಸ್ವಯಂ ಭಗವಂತನ ಯಥಾರ್ಥ ಪರಿಚಯ ಇಲ್ಲದವರೇ ನಾಸ್ತಿಕರು. ಹೌದು. ಭಗವಂತ ಹೇಗಿದ್ದಾನೆ ಅನ್ನೋ ರಹಸ್ಯನ ಅರಿತುಕೊಳ್ಳೋದು ಬಹಳ ಮುಖ್ಯ. ನೋಡಿ, ಬ್ರಹ್ಮ ವಿಷ್ಣು ಶಂಕರರಿಗೆ ಸೂಕ್ಷ್ಮ ಶರೀರ ಇದೆ, ಆದ್ರೆ ಶಿವಬಾಬಾರಿಗೆ ತನ್ನದೇ ಆದ ಶರೀರವಿಲ್ಲ. ಅವರು ಜನನ ಮರಣದ ಚಕ್ರದಿಂದ ಸಂಪೂರ್ಣ ಮುಕ್ತರಾಗಿದ್ದಾರೆ. ಆದ್ರೆ ಇಲ್ಲೊಂದು ಭೌತಿಕ ತರ್ಕ ಉದ್ಭವಿಸುತ್ತೆ. ಭಗವಂತನಿಗೆ ತನ್ನದೇ ಆದ ಶರೀರ ಇಲ್ಲ ಅಂದ್ಮೇಲೆ ಅವರು ನಮ್ಗೆ ಈ ಗಹನವಾದ ಜ್ಞಾನನ ಬೋಧಿಸೋದು ಹೇಗೆ? ಕೇವಲ ಪ್ರೇರಣೆಯಿಂದಾನೋ ಅಥವಾ ಆಕಾಶವಾಣಿಯಿಂದಾನೋ? ಇದು ಸಾಧ್ಯನಾ? ಇಲ್ಲ, ಖಂಡಿತ ಸಾಧ್ಯವಿಲ್ಲ. ಬಾಬಾ ಸ್ಪಷ್ಟಪಡಿಸ್ತಾರೆ, ನಾನು ಸಾಧಾರಣ ವೃದ್ಧನ ತನುವಿನಲ್ಲಿ ಬರ್ತೀನಿ ಅಂತ. ಅರ್ಥಾತ್ ಭಗೀರಥನ ಮೂಲಕ ಬರ್ತಾರೆ. ಹೌದು. ಇದು ಸಂಪೂರ್ಣ ತರ್ಕಬದ್ಧವಾಗಿದೆ. ಮನುಷ್ಯರ ಜೊತೆ ಮಾತಾಡೋಕೆ ಮನುಷ್ಯರ ಭಾಷೆ, ಕರ್ಮೇಂದ್ರಿಯಗಳೇ ಬೇಕು ತಾನೇ? ಭಗವಂತನು ಒಂದು ನಿರ್ಲಿಪ್ತ ಚೈತನ್ಯ. ಅವರು ಮಾನವನ ತರಂಗಾಂತರಕ್ಕೆ, ಅಂದ್ರೆ ಆ ಫ್ರೀಕ್ವೆನ್ಸಿಗೆ ಬರ್ಬೇಕಾದ್ರೆ ಒಂದು ಮಾನವ ಮಾಧ್ಯಮದ ಅವಶ್ಯಕತೆ ಇದೆ. ಆ ಭಗೀರಥನೇ ಪ್ರಜಾಪಿತ ಬ್ರಹ್ಮ. ಓಹೋ, ಇದೇ ಕಾರಣಕ್ಕೆ ಗೀತೆಯ ಭಗವಂತ ನಿರಾಕಾರ ಶಿವನೇ ಹೊರತು ಕೃಷ್ಣನಲ್ಲ ಅನ್ನೋದು ಸಾಬೀತಾಗೋದು. ಖಂಡಿತ. ಕೃಷ್ಣನು ದೈಹಿಕ ಜನ್ಮ ಪಡಿತಾನೆ. ಸತ್ಯಯುಗದ ಮೊದಲ ರಾಜಕುಮಾರ ಆತ.
ಆದ್ರೆ ಭಗವಂತನು ಅವತರಿಸೋದು ಕಲಿಯುಗದ ಅಂತ್ಯದಲ್ಲಿ. ಪತಿತರನ್ನ ಪಾವನ ಮಾಡೋದಕ್ಕಾಗಿ ತಂದೆ ಬರ್ತಾರೆ ಅಂದುಮೇಲೆ ಅವಶ್ಯವಾಗಿ ಪತಿತ ಪ್ರಪಂಚದಲ್ಲೇ ಸಾಧಾರಣ ಶರೀರದಲ್ಲೇ ಬರ್ಬೇಕಲ್ವಾ? ಹೌದು. ಸತ್ಯಯುಗದ ದೇವತಾ ಶರೀರದಲ್ಲಿ ಬರಲು ಸಾಧ್ಯವಿಲ್ಲ. ನಿಖರವಾದ ವಿಶ್ಲೇಷಣೆ. ಈ ಸೃಷ್ಟಿಚಕ್ರದ ಅಗಾಧವಾದ ಜ್ಞಾನನ ಅರ್ಥ ಮಾಡಿಕೊಳ್ಳೋದು ಬಹಳ ವಿಸ್ಮಯಕಾರಿ. 84 ಜನ್ಮಗಳ ಗುಟ್ಟನ್ನ ಶಿವಬಾಬಾ ಬಿಚ್ಚಿಡ್ತಾರೆ. ಈ 84 ಜನ್ಮಗಳ ಚಕ್ರದ ಬಗ್ಗೆ ಯೋಚಿಸುವಾಗ ನನ್ಗೊಂದು ಉದಾಹರಣೆ ನೆನಪಿಗೆ ಬರ್ತಿದೆ. ಹೇಳಿ. ಶಾಲೆಯಲ್ಲಿ ನಾವು ಇತಿಹಾಸ ಓದುವಾಗ ನಮ್ಗೆ ಕೇವಲ ಕೆಲವು ಸಾವಿರ ವರ್ಷಗಳ ಇತಿಹಾಸ ಮಾತ್ರ ಗೊತ್ತು. ಅದ್ಬಿಟ್ರೆ ನಮ್ಗೆ ಬೇರೇನೂ ತಿಳಿದಿಲ್ಲ. ಇದು ಹೇಗಿದೆ ಅಂದ್ರೆ ಒಂದು ಖಾಲಿ ಕಾಗದದಲ್ಲಿ ಲಂಡನ್ ಎಲ್ಲಿದೆ, ಅಮೆರಿಕ ಎಲ್ಲಿದೆ ಅಂತ ಹುಡುಕಿದ ಹಾಗೆ. ಹೌದು. ಶಿಕ್ಷಕರು ಒಂದು ವಿಶ್ವದ ನಕ್ಷೆ ಅಂದ್ರೆ ವರ್ಲ್ಡ್ ಮ್ಯಾಪ್ ತಂದು ತೋರಿಸೋವರೆಗೂ ನಮ್ಗೆ ಯಾವ ದೇಶ ಎಲ್ಲಿದೆ ಅನ್ನೋ ಕಲ್ಪನೆನೇ ಇರೋದಿಲ್ಲ. ಅದೇ ರೀತಿ ಸೃಷ್ಟಿ ನಾಟಕದ ಈ ಚಕ್ರದ ನಕ್ಷೆನ ಶಿವಬಾಬಾ ನಮ್ಗೆ ವಿವರಿಸೋವರೆಗೂ ನಮ್ಗೆ ನಮ್ಮ ಗತಕಾಲದ ಬಗ್ಗೆ ಏನೂ ತಿಳಿದಿರ್ಲಿಲ್ಲ ಅಲ್ವಾ? ಎಂತಹ ಸುಂದರವಾದ ಹೋಲಿಕೆ ಇದು. ಆ ನಕ್ಷೆ ಸಿಕ್ಕ ಮೇಲೆ ನಮಗೆ ಸೂರ್ಯವಂಶಿ ಮತ್ತು ಚಂದ್ರವಂಶಿ ಮನೆತನಗಳ ರಹಸ್ಯ ಕೂಡ ತಿಳಿಯೋದು. ಅವೆರಡು ಮನೆತನಗಳಿಗೂ ಆಸ್ತಿಯು ಸಿಗೋದು ಒಬ್ಬನೇ ತಂದೆಯಿಂದ ಅನ್ನೋ ಆಳವಾದ ಸತ್ಯನ ಬಾಬಾ ವಿವರಿಸ್ತಾರೆ. ಆದ್ರೆ ಜಗತ್ತಿನ ಪುರಾಣಗಳಲ್ಲಿ ಈ ಮನೆತನಗಳ ನಡುವೆ ಯುದ್ಧ ನಡೆದಿದೆ ಅಂತೆಲ್ಲ ಹೇಳ್ತಾರಲ್ಲ? ಹೌದು, ಲೌಕಿಕದಲ್ಲಿ ಹಾಗೆ ಹೇಳ್ತಾರೆ. ಆದ್ರೆ ಜ್ಞಾನದ ದೃಷ್ಟಿಯಲ್ಲಿ ಅವರ ನಡುವೆ ಯಾವುದೇ ಯುದ್ಧ ನಡೆದಿಲ್ಲ. ಸೂರ್ಯವಂಶೀಯರಿಂದ ಚಂದ್ರವಂಶೀಯರು ಗೆದ್ರು ಅಥವಾ ಅಲ್ಲಿ ರಕ್ತಪಾತ ಆಯಿತು ಅಂತಲ್ಲ. ಕೇವಲ ಕಲೆಯ ಆಧಾರದ ಮೇಲೆ, ಅಂದ್ರೆ 16 ಕಲೆಗಳಿಂದ 14 ಕಲೆಗಳಿಗೆ ಬರೋ ಸಹಜ ಬದಲಾವಣೆ ಅದು. ಓಹೋ. ಎಲ್ಲರೂ ವಿಶ್ವದ ಮಾಲೀಕರೇ ಆಗಿರ್ತಾರೆ. ಆದ್ರೆ ಗುಣಗಳ ಆಧಾರದ ಮೇಲೆ, ಪುರುಷಾರ್ಥದ ಆಧಾರದ ಮೇಲೆ ಬೇರೆ ಬೇರೆ ಮನೆತನ ಇರುತ್ತೆ ಅಷ್ಟೇ. ಈ ರಹಸ್ಯಗಳನ್ನ ಎಲ್ಲರಿಗೂ ಒಟ್ಟಿಗೆ ನೀಡಬಾರ್ದು, ಪ್ರತ್ಯೇಕವಾಗಿ ತಿಳಿಸ್ಬೇಕು ಅಂತ ಬಾಬಾ ಎಚ್ಚರಿಸ್ತಾರೆ. ಸಂಶಯ ಬರೋರಿಗೆ, ಅರ್ಥ ಮಾಡ್ಕೊಳ್ದೆ ವಾದವಾಡೋರಿಗೆ 7 ದಿನಗಳ ಬಟ್ಟಿ ಮಾಡಿಸ್ಬೇಕು ಅಂತಾರೆ. ಖಂಡಿತ. ಆದ್ರೆ ಯಾಕೆ ಬಟ್ಟಿ ಮಾಡಿಸ್ಬೇಕು? ಗುಂಪಿನಲ್ಲೇ ಹೇಳ್ಬೋದಿತ್ತಲ್ವಾ? ಯಾಕಂದ್ರೆ ನೋಡಿ, ಇದು ಕೇವಲ ಒಂದು ಭೌತಿಕ ಪ್ರವಚನ ಅಲ್ಲ. ಇದು ನಮ್ಮ ಯೋಚನಾ ಲಹರಿಯನ್ನೇ ಬದಲಾಯಿಸೋ ಜ್ಞಾನ. ಲೌಕಿಕ ನಂಬಿಕೆಗಳನ್ನು ತುಂಬಿಕೊಂಡಿರೋ ಬುದ್ಧಿಗೆ ಏಕಾಏಕಿ ಈ ಗಹನವಾದ ಸೃಷ್ಟಿಚಕ್ರದ ರಹಸ್ಯಗಳನ್ನ ಹೇಳಿದ್ರೆ ಸಂಘರ್ಷ ಉಂಟಾಗತ್ತೆ. ಹೌದು, ನಿಜ. ಏಕಾಂತದಲ್ಲಿ ಶಾಂತ ಮನಸ್ಸಿನಿಂದ ಹಳೆಯ ನಂಬಿಕೆಗಳನ್ನು ಖಾಲಿ ಮಾಡಿಕೊಂಡು ಹೊಸ ಜ್ಞಾನನ ಅರಗಿಸ್ಕೊಳ್ಳೋಕೆ ಆ ಭಟ್ಟಿ ಅವಶ್ಯಕವಾಗಿದೆ. ಶಾಂತ ಮನಸ್ಸಿನಿಂದ ನಾವು ಮಾಡಬೇಕಾದ ಪ್ರಮುಖ ಕಾರ್ಯ ಅಂದ್ರೆ ಮನ್ಮನಾಭವ, ಅಂದ್ರೆ ಪರಮಪಿತ ಪರಮಾತ್ಮನನ್ನ ನೆನಪು ಮಾಡೋದು. ತಂದೆ ತಿಳಿಸ್ತಾರೆ, ನೀವು ತಮ್ಮನ್ನ ಆತ್ಮನಿಶ್ಚಯ ಮಾಡ್ಕೊಳ್ಳಿ, ತಂದೆಯೊಂದಿಗೆ ಬುದ್ಧಿಯೋಗವಂದ ಇಡಿ. ಜನ್ಮ ಜನ್ಮಾಂತರದಿಂದ ನಾವು ಬೇರೆ ಬೇರೆ ದೇವತೆಗಳನ್ನ ನೆನ್ಪು ಮಾಡ್ತಾ ಬಂದ್ವಿ, ಆದ್ರೆ ಈಗ ನಮ್ಮ ತಂದೆ ಪರಮಾತ್ಮನಾಗಿದ್ದಾರೆ. ಹೌದು. ಈ ಯೋಗಾಗ್ನಿಯಿಂದ ಅರ್ಥಾತ್ ಯೋಗದ ಬೆಂಕಿಯಿಂದ ಮಾತ್ರ ಆತ್ಮದಲ್ಲಿ ಜನ್ಮ ಜನ್ಮಾಂತರಗಳಿಂದ ಹಿಡಿದಿರೋ ತುಕ್ಕು ಬಿಟ್ಟೋಗುತ್ತೆ ಅಂತಾರೆ ಬಾಬಾ. ಆದ್ರೆ ಈ ಯೋಗಾಗ್ನಿ ಹೇಗೆ ಕೆಲಸ ಮಾಡುತ್ತೆ? ಕೇವಲ ನೆನ್ಪು ಮಾಡೋದ್ರಿಂದ ನಮ್ಮ ಒಳಗಿನ ಕೆಟ್ಟ ಸಂಸ್ಕಾರಗಳು, ಪಾಪಕರ್ಮಗಳು ಹೇಗೆ ವಿನಾಶ ಆಗತ್ತೆ? ಇದು ಬಹಳ ವೈಜ್ಞಾನಿಕವಾದ ಆಧ್ಯಾತ್ಮಿಕ ಪ್ರಕ್ರಿಯೆ. ನಮ್ಮ ಪ್ರತಿಯೊಂದು ಆಲೋಚನೆ ಕೂಡ ಒಂದು ಶಕ್ತಿಯ ತರಂಗ. ನಾವು ಜಗತ್ತಿನ ಕಶ್ಮಲಗಳನ್ನ, ವಿಕಾರಗಳನ್ನ ಯೋಚಿಸಿದಾಗ ಆತ್ಮಕ್ಕೆ ಆ ತಮೋಪ್ರಧಾನ ಶಕ್ತಿಯ ಲೇಪನ ಆಗುತ್ತೆ. ಆದರೆ ಅದೇ ನಾವು ಸರ್ವಶಕ್ತಿವಂತ, ಪರಮ ಪವಿತ್ರನಾದ ಶಿವಬಾವರವರ ಜೊತೆ ನಮ್ಮ ಆಲೋಚನೆಗಳನ್ನು ಜೋಡಿಸಿದಾಗ ಆ ಪರಮ ಪಾವನ ತರಂಗಗಳು ನಮ್ಮ ಆತ್ಮದೊಳಗೆ ಹರಿಯುತ್ತೆ. ಓಹೋ. ನಿರಂತರವಾದ ಈ ಪವಿತ್ರ ಆಲೋಚನಾ ಪ್ರವಾಹವೇ ಅಗ್ನಿಯಾಗಿ ಪರಿವರ್ತನೆಗೊಂಡು ಹಳೆಯ ನಕಾರಾತ್ಮಕ ಅಭ್ಯಾಸಗಳನ್ನ ಅಥವಾ ಆ ತುಕ್ಕನ್ನ ಸುಟ್ಟು ಹಾಕುತ್ತೆ. ತಮೋಪ್ರಧಾನ ಸ್ಥಿತಿಯಿಂದ ಸತೋಪ್ರಧಾನ ಸ್ಥಿತಿಗೆ ಹೋಗೋಕೆ ಇದೊಂದೇ ದಾರಿ. ಈಗ ಅರ್ಥ ಆಯ್ತು. ಇದು ಕೇವಲ ಭಕ್ತಿಯ ಜಪ ಅಲ್ಲ, ಬದಲಾಗಿ ಶಕ್ತಿಯ ವರ್ಗಾವಣೆ ಅಲ್ವಾ? ಖಂಡಿತ. ನನ್ನನ್ನ ನೆನಪು ಮಾಡೋದ್ರಿಂದ ನಿಮ್ಮ ವಿಕರ್ಮಗಳು ವಿನಾಶ ಆಗುತ್ತೆ, ನೀವು ವಿಕರ್ಮಜೀತರಾಗ್ತೀರಿ ಅಂತ ಭಗವಂತ ಇಲ್ಲಿ ಗ್ಯಾರಂಟಿ ಕೊಡ್ತಾರೆ. ಆದ್ರೆ ಜೊತೆಗೆ ಕರ್ಮದ ಸಿದ್ಧಾಂತದ ಎಚ್ಚರಿಕೆಯನ್ನು ನೀಡ್ತಾರೆ. ಕರ್ಮದ ಫಲನ ಆತ್ಮವೇ ಅನುಭವಿಸ್ಬೇಕು ಅಂತ. ಹೌದು, ನೀವು ಮಾಡಿರೋ ಪಾಪಕರ್ಮಗಳ ಫಲನ ನೀವೇ ಅನುಭವಿಸ್ಬೇಕು. ಶರೀರ ಕೇವಲ ಮಾಧ್ಯಮ, ಆದರೆ ನೋವು ನಲಿವುಗಳನ್ನು ಅನುಭವಿಸೋನು ಆತ್ಮ. ಹಾಗಾಗಿ ಶ್ರೀಮತದ ಮೇಲೆ ನಡೆಯೋದು ಬಹಳ ಮುಖ್ಯ. ಖಂಡಿತ. ಆ ಶ್ರೀಮತದ ಅತಿ ಮುಖ್ಯ ಅಂಶ ಅಂದ್ರೆ ನಾವು ಪಾವನ ಪ್ರಪಂಚಕ್ಕೆ ಹೋಗಬೇಕಾದ್ರೆ ನಮ್ಮ ಬುದ್ಧಿ ಮತ್ತು ಪತಿತ ಪ್ರಪಂಚದ ಕಡೆಗೆ ಹೋಗಬಾರದು. ಹಳೆಯ ಪ್ರಪಂಚದ ವಸ್ತುಗಳ ಮೇಲಿನ ವ್ಯಾಮೋಹ, ಸಂಬಂಧಗಳ ಆಕರ್ಷಣೆ ನಮ್ಮ ಬುದ್ಧಿನ ಕೆಳಗೆ ಎಳೆಯಬಾರದು. ಅತ್ಯದ್ಭುತ. ಆ ಜ್ಞಾನದ ಈ ಅಗಾಧ ಮಂಥನದ ನಂತರ
ಬಾಬಾರವರ ಮಧುರವಾದ ನೆನಪು ಮತ್ತು ಪ್ರೀತಿಯನ್ನ ಸ್ವೀಕರಿಸೋ ಸಮಯ ಈಗ. ಮಧುರ ಅತಿಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ್. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೇದಾಗಿ, ಬೆಳಗ್ಗೆ ಎದ್ದು ವಿಚಾರ ಸಾಗರ ಮಂಥನ ಮಾಡಬೇಕು. ತಂದೆಯು ಏನನ್ನು ತಿಳಿಸುತ್ತಾರೆಯೋ ಅದನ್ನು ಬರೆದುಕೊಂಡು ರಿಪೀಟ್ ಮಾಡಬೇಕಾಗಿದೆ. ಅನ್ಯರಿಗೂ ತಿಳಿಸಬೇಕಾಗಿದೆ. ಎಲ್ಲರಿಗೂ ಮೊಟ್ಟಮೊದಲು ತಂದೆಯ ಪರಿಚಯವನ್ನೇ ಕೊಡಬೇಕಾಗಿದೆ. ಎರಡನೆಯದಾಗಿ, ಪಾವನ ಪ್ರಪಂಚದಲ್ಲಿ ಹೋಗಲು ಈ ಪತಿತ ಪ್ರಪಂಚದಿಂದ ಬುದ್ಧಿಯೋಗವನ್ನು ತೆಗೆಯಬೇಕಾಗಿದೆ. ಈ ಧಾರಣೆ ನಮ್ಮ ದೈನಂದಿನ ಜೀವನಕ್ಕೆ ಎಷ್ಟು ಪ್ರಾಯೋಗಿಕವಾಗಿದೆ ನೋಡಿ. ಬೆಳಗಿನ ಜಾವದ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ವಿಚಾರಸಾಗರ ಮಂಥನ ಮಾಡೋದು ಅಂದ್ರೆ ನಮ್ಮ ಇಡೀ ದಿನದ ಆಲೋಚನೆಗಳಿಗೆ ಒಂದು ಸರಿಯಾದ ದಿಕ್ಕನ್ನ ಕೊಡೋದು. ಹೌದು. ಬುದ್ಧಿನ ಭೌತಿಕ ಪ್ರಪಂಚದಿಂದ ತೆಗೆಯೋದು ಅಂದ್ರೆ ಸಂಸಾರನ ಬಿಡೋದಲ್ಲ, ಸಂಸಾರದಲ್ಲಿರ್ತಾನೆ ಕಮಲದ ಹೂವಿನ ಹಾಗೆ ನಿರ್ಲಿಪ್ತವಾಗಿರೋದು. ಸರಿಯಾಗಿ ವಿಶ್ಲೇಷಿಸಿದ್ರಿ. ಇದೇ ನಿರ್ಲಿಪ್ತತೆ ಮತ್ತು ಶ್ರೇಷ್ಠ ಆಲೋಚನೆಗಳ ಬಗ್ಗೆ ಇಂದಿನ ವರದಾನ ನಮಗೆ ಶಕ್ತಿನ ನೀಡುತ್ತೆ. ವರದಾನ ನಂಬರ್ 1 ವ್ಯಾಪಾರಿಗಳಾಗಿ ಒಂದೊಂದು ಸೆಕೆಂಡ್ ಅಥವಾ ಸಂಕಲ್ಪದಲ್ಲಿ ಸಂಪಾದನೆ ಜಮಾ ಮಾಡಿಕೊಳ್ಳುವಂತಹ ಪದಮಪತಿ ಭವ. ಲೌಕಿಕದಲ್ಲಿ ನಂಬರ್ 1 ವ್ಯಾಪಾರಿ ಅಂದ್ರೆ ಯಾರು ಒಂದೊಂದು ಪೈಸೇನೂ ಎಚ್ಚರಿಕೆಯಿಂದ ಹೂಡಿಕೆ ಮಾಡಿ ಎಂದಿಗೂ ನಷ್ಟ ಆಗೋಗ್ ಬಿಡೋದಿಲ್ವೋ ಆತ. ಆದ್ರೆ ಇಲ್ಲಿ ಬಾಬಾ ಭೌತಿಕ ಹಣದ ಬಗ್ಗೆ ಮಾತಾಡ್ತಿಲ್ಲ. ಅವರು ಮಾನಸಿಕ ಶಕ್ತಿಯ ಹೂಡಿಕೆ ಬಗ್ಗೆ, ಒಂದ್ ರೀತಿಯ ಜ್ಞಾನಾಧಾರಿತ ಅರ್ಥವ್ಯವಸ್ಥೆ ಬಗ್ಗೆ ಹೇಳ್ತಿದಾರಲ್ವಾ? ಹೌದು, ಇದು ಬಹಳ ಗಹನವಾದ ದೃಷ್ಟಿಕೋನ. ನಮ್ಮ ಪ್ರತಿಯೊಂದು ಸಂಕಲ್ಪ ಅಂದ್ರೆ ನಮ್ಮ ಪ್ರತಿಯೊಂದು ಯೋಚನೆ ಮತ್ತು ಸೆಕೆಂಡ್ ನಮ್ಮ ಅತಿ ದೊಡ್ಡ ಬಂಡವಾಳ. ನಾವು ವ್ಯರ್ಥವಾಗಿ ಚಿಂತಿಸಿದಾಗ, ಆತಂಕಪಟ್ಟಾಗ, ಬೇರೆಯವ್ರ ಬಗ್ಗೆ ಟೀಕಿಸಿದಾಗ ನಮ್ಮ ಆಂತರಿಕ ಶಕ್ತಿಯನ್ನೋ ಬಂಡವಾಳನ ನಷ್ಟ ಮಾಡ್ಕೊಳ್ತಿದ್ದೀವಿ. ನಿಜ. ಆದ್ರೆ ಅದೇ ಸೆಕೆಂಡ್ನಲ್ಲಿ ನಾವು ಶಿವಬಾಬಾರವರ ನೆನಪಿನಲ್ಲಿ ಅಂದ್ರೆ ಯಾಜ್ಞೆಲಿ ಯೋಗದಲ್ಲಿ ಇದ್ರೆ ಅದು ಪದ್ಮಗಳಷ್ಟು ಸಂಪಾದನೆಯಾಗಿ ಪರಿವರ್ತನೆಯಾಗತ್ತೆ. ಇದು ನಿಜವಾದ ಪುರುಷಾರ್ಥ. ಆತಂಕ ಅನ್ನೋದು ಎಷ್ಟು ಕೆಟ್ಟ ಹೂಡಿಕೆ ಅನ್ನೋದನ್ನ ಇದು ಸ್ಪಷ್ಟಪಡಿಸುತ್ತೆ. ಎಂತಹ ಅದ್ಭುತವಾದ ಆಂತರಿಕ ಅರ್ಥವ್ಯವಸ್ಥೆ ಇದು. ಇನ್ನು ಇಂದಿನ ಸ್ಲೋಗನ್, ಯಾರು ಬೇಡುವರೋ ಅವರು ಖುಷಿಯ ಖಜಾನೆಯಿಂದ ಸಂಪನ್ನರಾಗಲು ಸಾಧ್ಯವಿಲ್ಲ. ನಾವು ಲೌಕಿಕ ಜೀವನದಲ್ಲಿ ಸದಾ ಬೇಡೋರ ಮನಸ್ಥಿತಿಯಲ್ಲೇ ಇರ್ತೀವಿ. ಕೇವಲ ಭೌತಿಕ ವಸ್ತುಗಳನ್ನಲ್ಲ, ಇತರರಿಂದ ಪ್ರೀತಿ ಸಿಗ್ಲಿ, ಗೌರವ ಸಿಗ್ಲಿ, ಮನ್ನಣೆ ಸಿಗ್ಲಿ ಅಂತ ಮಾನಸಿಕವಾಗಿ ಬೇಡ್ತಿದ್ದೀವಿ. ಆದ್ರೆ ಭಗವಂತನ ಖಜಾನೆಯಿಂದ ಯಾರು ಸಂಪನ್ನರಾಗಿರ್ತಾರೋ ಆ ರಾಜಯೋಗಿ ಎಂದಿಗೂ ಪ್ರಪಂಚದ ಮುಂದೆ ಕೈಚಾಚೋದಿಲ್ಲ. ಕೊಡೋದು ದೇವತೆಗಳ ಲಕ್ಷಣ, ಬೇಡೋದಲ್ಲ. ಅಂದ್ರೆ ನಮ್ಮ ಆಂತರಿಕ ಶೂನ್ಯತೆನ ನಾವು ಲೌಕಿಕ ವ್ಯಕ್ತಿಗಳಿಂದ ತುಂಬಿಕೊಳ್ಳೋಕೆ ಪ್ರಯತ್ನಿಸ್ದಾಗಲ್ಲ ನಾವು ಬೇಡೋರಾಗ್ತೀವಿ. ಆದ್ರೆ ಬಾಬಾರವರ ನೆನಪಿನಿಂದ ತುಂಬಿಕೊಂಡಾಗ ನಾವು ನೀಡುವರಾಗ್ತೀವಿ. ನಿಖರವಾಗಿ ಇದನ್ನೇ ಇಂದಿನ ಅವ್ಯಕ್ತ ಸೂಚನೆ ಪುಷ್ಟೀಕರಿಸುತ್ತೆ. ಅವ್ಯಕ್ತ ಸೂಚನೆ: ಸದಾ ಅಚಲ, ಅಡೋಲ, ಏಕರಸ ಸ್ಥಿತಿಯ ಅನುಭವ ಮಾಡಿ. ಶರೀರ ಹೊರಟೋದ್ರೂ ಖುಷಿ ಹೋಗದಿರ್ಲಿ. ಜಗತ್ತಿನಲ್ಲಿ ಎಷ್ಟೇ ಅಲ್ಲೋಲ ಕಲ್ಲೋಲಗಳಾಗಲಿ, ಪರಿಸ್ಥಿತಿಗಳು ಎಷ್ಟೇ ಬಿಗಡಾಯಿಸಲಿ, ಮಾಸ್ಟರ್ ಸರ್ವಶಕ್ತಿವಂತನ ಸೀಟಿನ ಮೇಲೆ ಕೂತಾಗ ಮಾತ್ರ ಈ ಅಚಲ ಅಡೋಲ ಸ್ಥಿತಿ ಸಾಧ್ಯ. ಹೌದು. ನಾವು ಈ ಭೌತಿಕ ದೇಹವಲ್ಲ, ಕೇವಲ ಒಂದು ಪಾತ್ರಧಾರಿ ಆತ್ಮ ಅನ್ನೋ ಅರಿವಿದ್ದಾಗ, ಸಹಯೋಗಿ ಸೇವಾಧಾರಿ ಮಕ್ಕಳ ಜೊತೆ ಸದಾ ಬಾಬ್ದಾದ ಇರ್ತಾರೆ ಅನ್ನೋ ನಿಶ್ಚಯ ಇದ್ದಾಗ ಗಾಬರಿಯಾಗೋ, ಕದಲೋ ಪ್ರಶ್ನೆನೇ ಇಲ್ಲ. ಖಂಡಿತ. ಈ ಅದ್ಭುತವಾದ ಜ್ಞಾನದ ಮಂಥನದ ನಂತರ ಈಗ ನಾವು ನಮ್ಮ ಮನಸ್ಸನ್ನ ಮತ್ತಷ್ಟು ಆಳವಾದ, ಪ್ರಶಾಂತವಾದ ಸ್ಥಿತಿಗೆ ಕೊಂಡೊಯ್ಯೋಣ. ಇಂದಿನ ಜ್ಞಾನಬಿಂದುಗಳನ್ನ ನಮ್ಮ ಅಂತರಂಗದಲ್ಲಿ ಇಳಿಸಿಕೊಳ್ಳುವ ಸಮಯ ಇದು. ದೈಹಿಕ ಜಗತ್ತಿನ ಗದ್ದಲಗಳಿಂದ, ಸಂಬಂಧಗಳ ಭಾರದಿಂದ ಮನಸ್ಸಿನ ವೇಗವನ್ನ ಸಂಪೂರ್ಣವಾಗಿ ನಿಧಾನಗೊಳಿಸಿ ನಾವು ಈ ಶರೀರವಲ್ಲ, ಭ್ರೂಟಿಯ ಮಧ್ಯದಲ್ಲಿ ವಿರಾಜಮಾನವಾಗಿರುವ ಒಂದು ಹೊಳೆಯುವ ಜ್ಯೋತಿರ್ಬಿಂದು ಆತ್ಮ. ನಾನು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ. ನನ್ನ ಬುದ್ಧಿ ಈ ಪತಿತ ಪ್ರಪಂಚದಿಂದ ಸಂಪೂರ್ಣವಾಗಿ ಡಿಟ್ಯಾಚ್ ಆಗಿದೆ. ನಾನು ಜ್ಞಾನದ ವಿಚಾರಸಾಗರ ಮಂಥನ ಮಾಡುವ ಶ್ರೇಷ್ಠ ಆತ್ಮ. ನಾನು ನಂಬರ್ 1 ಆಧ್ಯಾತ್ಮಿಕ ವ್ಯಾಪಾರಿ. ನನ್ನ ಪ್ರತಿಯೊಂದು ಸಂಕಲ್ಪವೂ, ನನ್ನ ಪ್ರತಿಯೊಂದು ಕ್ಷಣವೂ ನನ್ನ ಪರಮಪಿತಾ ಶಿವಬಾಬಾರವರ ನೆನಪಿನಲ್ಲಿ ಪದ್ಮಪದ್ಮಗಳಷ್ಟು ಸಂಪಾದನೆಯನ್ನ ಜಮಾ ಮಾಡ್ತಿದೆ. ಯಾವುದೇ ವ್ಯರ್ಥ ಸಂಕಲ್ಪಗಳಿಗೆ ಇಲ್ಲಿ ಅವಕಾಶವಿಲ್ಲ. ನಾನು ಈ ಪ್ರಪಂಚದಿಂದ ಪ್ರೀತಿ ಗೌರವಗಳನ್ನ ಬೇಡುವವನಲ್ಲ. ಬದಲಾಗಿ ಪರಮಾತ್ಮನ ಪ್ರೀತಿಯಿಂದ ಸಂಪನ್ನನಾಗಿರುವ, ಕೊಡುವಂಥ ದೇವತಾತ್ಮ.
ಜಗತ್ತಿನಲ್ಲಿ ಏನೇ ಬದಲಾವಣೆಗಳಾದರೂ ನನ್ನ ಸ್ಥಿತಿಯು ಸದಾ ಅಚಲ ಅಡೋಲ ಮತ್ತು ಏಕರಸವಾಗಿದೆ. ಶರೀರ ಹೋದ್ರೂ ನನ್ನ ಆಂತರಿಕ ಖುಷಿ ಕದಲುವುದಿಲ್ಲ. ಪರಮಪಿತ ಶಿವಬಾಬಾರವರ ದಿವ್ಯವಾದ ಪವಿತ್ರವಾದ ಯೋಗಾಗ್ನಿಯು ನನ್ನ ಆತ್ಮವನ್ನ ಸತೋಪ್ರಧಾನವನ್ನಾಗಿ ಮಾಡ್ತಿದೆ. ಆ ದಿವ್ಯ ಬೆಳಕು ನನ್ನಿಂದ ಈ ಇಡೀ ಸೃಷ್ಟಿಯ ಕಡೆಗೆ ಹರಿಯುತ್ತಿದೆ. ಈ ಪತಿತ ಪ್ರಪಂಚವು ಪಾವನವಾಗುತ್ತಿದೆ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಇಂದಿನ ಈ ಜ್ಞಾನದ ಮಾತುಗಳು ನಿಮ್ಮ ದಿನವನ್ನು ಪವಿತ್ರವಾಗಿಸಲಿ ಎಂದು ಆಶಿಸುತ್ತೇವೆ. ಹಿರಿಯರು ಹೇಳಿದಂತೆ ಕೇಳುವುದು ಸುಲಭ, ಮಂಥನ ಮಾಡುವುದು ಶ್ರೇಷ್ಠ. ಪ್ರತಿದಿನ ಹೀಗೆಯೇ ಬಾಬಾರವರ ಮಧುರ ಮಹಾವಾಕ್ಯಗಳನ್ನು ಆಲಿಸಲು ಮತ್ತು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಮರೆಯಬೇಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ದಿನನಿತ್ಯದ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸದಾ ಖುಷಿಯಾಗಿರಿ, ಶಾಂತಿಯಿಂದರಿ. ಓಂ ಶಾಂತಿ.